ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತುಂಬ ಜನ ಮ್ಯಾರೇಜ್ ಸರ್ಟಿಫಿಕೇಟ್ನ ಮಾಡೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಕೇಳ್ತಾ ಇದ್ದೆ. ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೈ ಮಾಡೋದನ್ನ ಪ್ರತಿಯೊಂದು ಸ್ಟೆಪ್, ಯಾವ ವೆಬ್ಸೈಟ್ ಆಗಿರ್ಬೋದು, ಯಾವ ಡಾಕ್ಯುಮೆಂಟ್ ಬೇಕು, ಯಾವುದೇದಂಥ ಕನ್ಫ್ಯೂಷನ್ ಇಲ್ಲದೆ A to Z ಮಾಹಿತಿ, ಲಾಗಿನಿಂದ ಹಿಡಿದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗೋವರೆಗೂ ಪ್ರತಿಯೊಂದು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬ ಜನ ಏನಪ್ಪ ಮಾಡ್ತಾರೆ ಅಂದರೆ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಏಜೆಂಟ್ ಹತ್ರ ಹೋಗಿ ಲೈನಲ್ಲಿ ನಿಂತು, ಇಲ್ಲಾಂದರೆ ನಿಮ್ಮ ಸಮಯ, ನಿಮ್ಮ ದುಡ್ಡನ್ನ ಎಲ್ಲ ವೇಸ್ಟ್ ಮಾಡ್ಕೊಂಡು ಬರ್ತೀರಾ. ಆದರೆ ಸ್ನೇಹಿತರೆ, ಈಗ ಅದಕ್ಕೆಲ್ಲ ಅವಶ್ಯಕತೆನೇ ಬೇಡ. ಕರ್ನಾಟಕ ಸರ್ಕಾರದ ಕಾವೇರಿ ಸರ್ವಿಸ್ ಪೋರ್ಟಲ್ನ ಮೂಲಕ ನೀವೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲು ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತಾನೆ. ಈ ವಿಡಿಯೋಲಿ ನಿಮಗೆ ಯಾವ ವೆಬ್ಸೈಟು ಓಪನ್ ಮಾಡಬೇಕಾಗತ್ತೆ, ಹಿಂದೂ ಮ್ಯಾರೇಜು, ಪೋಸ್ಟ್ ಮ್ಯಾರೇಜ್ ರಿಜಿಸ್ಟ್ರೇಷನ್ನು, ಬ್ರೈಡ್ ಗ್ರೂಮ್ ಡೀಟೇಲ್ಸು, ವಿಟ್ನೆಸ್ ಡೀಟೇಲ್ಸು, ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಎಷ್ಟು ಫೀಸ್ ಆಗುತ್ತೆ, ಪೇಮೆಂಟ್ ಹೇಗೆ ಮಾಡೋದು, ರಿಜಿಸ್ಟ್ರೇಷನ್ ಆಫೀಸ್ ಅಪಾಯಿಂಟ್ಮೆಂಟು, ಕೊನೆಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡೋದು, ಪ್ರತಿಯೊಂದು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಲೈವ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಕೊನೆಯವರೆಗೂ ನೋಡಿದರೆ ನಿಮಗೆ ಡೀಟೇಲಾಗಿ ಏಜೆಂಟ್ ಹತ್ರ ಹೋಗೋ ಅವಶ್ಯಕತೆಯೇ ಇಲ್ಲ, ಯಾವುದೇ ಆದಂಥ ಕನ್ಫ್ಯೂಷನ್ಸೂ ಇರೋದಿಲ್ಲ. ಆರಾಮಾಗಿ ನೀವು ಅಪ್ಲೈನ ಮಾಡ್ಬೋದಾಗಿದೆ. ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡಿ ಕರೆಕ್ಟಾಗಿ ಸಬ್ಮಿಟ್ ಮಾಡಿ ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗಿದೆ. ಆದರೆ ವೀಕ್ಷಕರೇ, ಒಂದು ಸಣ್ಣದಾದಂಥ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಈ ಥರ ಗೌರ್ಮೆಂಟ್ ಆನ್ಲೈನ್ ಸರ್ವಿಸು ಮತ್ತು ಸರ್ಟಿಫಿಕೇಟ್ ಅಪ್ಲೈ, ಜಾಬು, ಟೆಕ್ ವೀಡಿಯೋಸು ರೆಗ್ಯುಲರ್ಲಿ ನೋಡಬೇಕು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಉಪಯೋಗವಾಗಿದ್ದರೆ ನಿಮಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗಾದರೆ ವೀಕ್ಷಕರೇ, ಇನ್ನಷ್ಟು ಸಮಯ ವೇಸ್ಟ್ ಮಾಡದೆ ಬನ್ನಿ ನೇರವಾಗಿ ವಿಡಿಯೋ ಶುರು ಮಾಡೋಣ. ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ಕಾವೇರಿ 2 ಅಂತ ಹಾಕಬೇಕಾಗತ್ತೆ. ಇಲ್ಲ ಕಾವೇರಿ ಅಂತ ಹಾಕೋದು ಕೂಡ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಕಾವೇರಿ 2 ಅಂತ ಹಾಕಿದ್ರೆ ಇದರ ಲಿಂಕ್ ಓಪನ್ ಆಗುತ್ತೆ. ನೋಡ್ತಾ ಇರಲ್ಲ, ಈ ಥರ ಲಿಂಕ್ ಓಪನ್ ಆಗಿದೆ, ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೋಡ್ಬೋದು. ಇವಾಗ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಲಾಗಿನ್ ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಹತ್ರ ಪಾಸ್ವರ್ಡ್ ಇಲ್ಲ ಅಂತ ಅಂದಾಗ, ರಿಜಿಸ್ಟರ್ ಆಗಿಲ್ಲ ಅಂದಾಗ ಇಲ್ಲಿ ಫಸ್ಟಾಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ, ಈ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಕ್ರಿಯೇಟ್ ಅನ್ ಅಕೌಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಮ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಇದು ಸ್ಟಾರ್ ಮಾರ್ಕ್ ಯಾವುದೆಲ್ಲ ಇದೆಯಲ್ಲ ಅದೇ ಕಂಪಲ್ಸರಿ ನೀವು ಹಾಕಲೇಬೇಕು. ಫಸ್ಟ್ ನೇಮು ಮಿಡಲ್ ನೇಮ್ ಅವಶ್ಯಕತೆ ಇಲ್ಲ, ಲಾಸ್ಟ್ ನೇಮ್ ಇದೆ. ಲಾಸ್ಟ್ ನೇಮು, ಜೆಂಡರು, ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಸೆಂಡ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ ಮೊಬೈಲ್ ನಂಬರಲ್ಲಿ ಎಂಟರ್ ಮಾಡಿರ್ತಿಲ್ಲ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. OTPನ ಎಲ್ಲ ಹಾಕ್ಕೊಂಡು ವೆರಿಫೈ OTP ಅಂತ ಇದೆಯಲ್ಲ, ವೆರಿಫೈ OTP ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ವೆರಿಫೈ ಆಗುತ್ತೆ, ಗ್ರೀನ್ ಕಲರ್ ಟಿಕ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಇಮೇಲ್ ID ಹಾಕೋಬೇಕಾಗತ್ತೆ. ಇಮೇಲ್ ID ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ರಾಂಗ್ ಆದರೆ ಮತ್ತು ಇನ್ನೊಂದ್ಸಲಿ ಹಾಕೋಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಅದಕ್ಕೂ ಕೂಡ OTP ಹೋಗುತ್ತೆ. ನೋಡ್ಬೋದು, ಇವಾಗ ಇಮೇಲ್ ID ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸೆಂಡ್ OTP ಅಂತ ಅನ್ನೋ ಆಪ್ಷನ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ನೋಡ್ಬೋದು, ಇವಾಗ ಓಪನ್ ಆಗಿದೆ. ಇವಾಗ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಇಮೇಲ್ ID ಏನಲ್ಲಿ ಟೈಪ್ ಮಾಡಿರ್ತೀರ ಆ ಇಮೇಲ್ IDಗೆ ಒಂದು OTP ಹೋಗುತ್ತೆ. OTPನ ಇಲ್ಲ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಗ್ರೀನ್ ಕಲರ್ ಮಾರ್ಕ್ ಬಂತದಾದಮೇಲೆ ಸೆಕ್ಯೂರಿಟಿ ಟೈಪ್ ಅಂತ ಕೇಳ್ತಾರೆ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಆಪ್ಷನ್ಗಳು ಓಪನ್ ಆಗುತ್ತೆ. ಕ್ವಶನ್ಸು ಇದರಲ್ಲಿ ನಿಮ್ಮದು ಯಾವುದಾದ್ರು ಒಂದು ಕ್ವಶನ್ ಆನ್ಸರ್ನ ಮಾಡ್ಕೋಬೇಕಾಗತ್ತೆ. ಯಾವುದಾದ್ರು ಒಂದು ಚೂಸ್ನ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಆನ್ಸರ್ನ ಇಲ್ಲಿ ಕೊಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಎಷ್ಟು ಕರೆಕ್ಟಾಗಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗತ್ತೆ. ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಇಲ್ಲಿ ರಿಜಿಸ್ಟರ್ ಅಂತಿದ್ದಿಲ್ಲ ಕೆಳಗಡೆ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನಾನು ಮಾಡ್ಕೊತಾ ಇಲ್ಲ, ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇಲ್ಲಿ ಮಾಡ್ಕೊತಾ ಇಲ್ಲ. ರಿಜಿಸ್ಟರ್ ಅಂತ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ. ನಿಮ್ಮ ಇಮೇಲ್ IDಗೆ ಒಂದು ಮೆಸೇಜ್ ಬಂದಿದೆ, ಪಾಸ್ವರ್ಡು ಮತ್ತು ನಿಮ್ಮ ಇಮೇಲ್ IDನ ಯೂಸರ್ ನೇಮ್ ಆಗಿದೆ, ಒಂದು ಪಾಸ್ವರ್ಡ್ ಜನ್ರೇಟ್ ಆಗಿ ಬಂದಿರುತ್ತೆ. ಇವಾಗ ನಾನು ವಾಪಸ್ ಬ್ಯಾಕ್ ಬರ್ತಾಯಿದ್ದೀನಿ. ಬ್ಯಾಕ್ ಬಂದು ಇವಾಗ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಇವಾಗ ನೋಡೋದಲ್ಲ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳೋದು ಹೇಗೆ ಅಂತ. ಇವಾಗ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಯೂಸರ್ ನೇಮು ನಿಮ್ಮ ಇಮೇಲ್ ID ಆಗಿರುತ್ತೆ, ಇಮೇಲ್ IDನ ಹಾಕ್ಕೋಬೇಕಾಗುತ್ತೆ. ಪಾಸ್ವರ್ಡ್ಗೆ ಬಂದಂಥ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯಲ್ಲ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ತುಂಬ ಲೆಂತಿಯಾಗಿರುತ್ತೆ, ಏನೋ ಅಂದ್ಕೊಬೇಡಿ. ಲಾಸ್ಟ್ ಹೊತ್ಕೊಂಡು ನೋಡಿದ್ರೆ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಲೆಂತಿಯಲ್ಲಿ ಆಗಿದೆ ಅಂದರೆ ಡೀಟೇಲಾಗಿ ಪ್ರತಿಯೊಂದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ರಿಜಿಸ್ಟರ್ ಆಗಿರುತ್ತಲ್ಲ ಆ ನಂಬರ್ಗೆ ಒಂದು OTP ಹೋಗುತ್ತೆ. OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ.
OTPನ ಎಂಟರ್ನ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ 4 ನಂಬರ್ ಇರುತ್ತೆ. ನಿಮ್ಮ ಇಮೇಲ್ ಐ ಡಿ ಕೂಡ ಬಂದಿರುತ್ತೆ. ಇಮೇಲ್ ಐ ಡಿಲಾಗಲಿ ಮೊಬೈಲ್ ನಂಬರ್ ಯಾವುದೋ ಒಂದು ಬಂದಿರುತ್ತೆ, ನೋಡ್ಕೊಂಡು ಹಾಕ್ಕೊಂಡು ಲಾಗಿನ್ ಅಂತ ಕೊಡಬೇಕಾಗತ್ತೆ. ಇವಾಗ ಲಾಗಿನ್ ಆಗಿದೆ. ಲಾಗಿನ್ ಆಗಿದ ತಕ್ಷಣ ನಿಮ್ಮ ಹೆಸರು ತೋರಿಸುತ್ತೆ, ನೋಡ್ತಾ ಇರ್ಬೋದು. ಹಲೋ ಆನಂದಕುಮಾರಿ, ನಾನು ಆನಂದಕುಮಾರಿ ಆಗಿದ್ದರಿಂದ ಆನಂದಕುಮಾರಿ ಅಂತ ತೋರಿಸ್ತಾ ಇದೆ ಇವಾಗ ಇದರಲ್ಲಿ ಕಾವೇರಿ ವೆಬ್ಸೈಟಲ್ಲಿ ತುಂಬಾ ಸರ್ವಿಸ್ಗಳಿದ್ದಾವೆ. ನೀವು ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು, EC ಅಪ್ಲಿಕೇಶನ್ ಆಗಿರ್ಬೋದು, CC ಅಪ್ಲಿಕೇಶನ್, ಮ್ಯಾರೇಜ್ ರಿಜಿಸ್ಟ್ರೇಷನ್. ಇಲ್ಲಿ ಸ್ಟಾರ್ಟ್ ಏನು ನ್ಯೂ ಅಪ್ಲಿಕೇಶನ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋದು ಕೂಡ ಸರ್ವಿಸಸ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ಬೋದು ಇಷ್ಟೆಲ್ಲ ಸರ್ವಿಸು ಕೂಡ ಇದರಲ್ಲಿ ಕಾವೇರಿ ವೆಬ್ಸೈಟಲ್ಲಿದೆ. ಇವಾಗ ರೀಸೆಂಟಾಗಿ ಡಿಜಿಟಲ್ ಸ್ಟಾಂಪ್ ಅನ್ನೋದು ಕೂಡ ಸೇರಿಸಲಾಗಿದೆ. ಇಷ್ಟು ದಿನ ಇರಲಿಲ್ಲ, ಇವಾಗ ರೀಸೆಂಟಾಗಿ ಜಾಯ್ನ್ ಆಗಿದೆ. ಅದು ಒಂದು 2-3 ತಿಂಗಳಿಂದ ನೋಡ್ಬೋದು. ಇವಾಗ ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಯಾ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿನಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಹಿಂದೂ ಮ್ಯಾರೇಜ್ ಅಂತ ಇದಿಲ್ಲ, ಹಿಂದೂ ಮ್ಯಾರೇಜು, ಅದಾದಮೇಲೆ ಸ್ಪೆಷಲ್ ಮ್ಯಾರೇಜು ಮತ್ತು ಇನ್ನೊಂದು ಸ್ಪೆಷಲ್ ಮ್ಯಾರೇಜು ಅಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು ಇರ್ತಲ್ಲ ಅಂಥದ್ಗೆಲ್ಲ ಸ್ಪೆಷಲ್ ಮ್ಯಾರೇಜ್ ಆಗಿರೋ ಅಂಥದ್ದು. ನಾನಿಲ್ಲಿ ಹಿಂದೂ ಮ್ಯಾರೇಜ್ ಆಗಿರೋದು ಹಿಂದೂ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡ್ಬೋದು. ಅದು ಸೆಲೆಕ್ಟ್ ಆಗಿದ ತಕ್ಷಣ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಫಸ್ಟಾಗಿ ಫೋಟೋ ಎಷ್ಟು GB ಇರಬೇಕಾಗತ್ತೆ, ಎಷ್ಟು PDF ಫೈಲಲ್ಲಿ ಯಾವ ಫಾರ್ಮೆಟಲ್ಲಿ ಇರಬೇಕಾಗತ್ತೆ, ಮತ್ತು ಏಜ್ ಪ್ರೂಫ್ಗೆ ಮತ್ತು ಅಡ್ರೆಸ್ ಪ್ರೂಫ್ಗೆ ಡಾಕ್ಯುಮೆಂಟ್ ಎಲ್ಲ ಕೊಡಲಾಗಿದೆ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದೆ ತಕ್ಷಣ ನೆಕ್ಸ್ಟ್ ಈ ಥರ ಓಪನ್ ಆಗಿದೆ. ಇಲ್ಲಿ ಕೂಡ 2 ಆಪ್ಷನ್ ಕೇಳ್ತಾ ಇದೆ. ಆನ್ಲೈನಲ್ಲಿ ಅಪ್ಲೈ ಮಾಡ್ತಿದ್ದೆ ಅಲ್ಲ ಆಫ್ಲೈನಲ್ಲಿ ಬೇಕಾ ಅಂತ ಕೇಳ್ತಾ ಇದೆ. ನಿಮಗೆ ಆಫ್ಲೈನ್ ಆದರೆ ಆಫ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಕೊಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಾದರೆ ಆನ್ಲೈನಲ್ಲಿ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಆನ್ಲೈನ್ ಆಗುತ್ತೆ. ಇವಾಗ ಆನ್ಲೈನ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಸೆಲೆಕ್ಟ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ಎಷ್ಟು ಸ್ಟೆಪ್ಗಳಿದೆ ಅಂತ ಅಂದ್ಬಿಟ್ಟು. ಟೋಟಲಾಗಿ 8 ಸ್ಟೆಪ್ಗಳಿದೆ. ಇಲ್ಲಿ 8 ಸ್ಟೆಪ್ಪು ಕೂಡ ನೀವು ಫಿನಿಶ್ ಮಾಡಬೇಕಾಗತ್ತೆ. ಫಸ್ಟು 1 ಇಂದ 8ವರೆಗೂ ಇದೆ. ಕೆಳಗಡೆ ಬಂದ ಡಿಕ್ಲರೇಷನ್ ಅಂತ ಇಲ್ಲಿ ನೋಡ್ಬೋದು. ಡಿಕ್ಲರೇಷನಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಈ 8 ಸ್ಟೆಪ್ಪು ಕೂಡ ಪ್ರತಿಯೊಂದು ಕೂಡ ನೀವು ಫಿಲ್ ಮಾಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಫಸ್ಟಾಗಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ ಬಂದರೆ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ಗೆ ಹೋಯಿತು. ಇವಾಗ ಮ್ಯಾರೇಜ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಮ್ಯಾರೇಜ್ ಡೀಟೇಲಲ್ಲಿ ಇಲ್ಲಿ ನಿಮ್ಮ ಫೋಟೋ, ಬ್ರೈಡ್ ಗ್ರೂಮ್ದು ಇಬ್ಬರದು ಜೊತೆಗಿರೋವಂಥ ಫೋಟೋ, ಮ್ಯಾರೇಜ್ ಫೋಟೋ ಅದು ಪರವಾಗಿಲ್ಲ, ಅದು ಎಷ್ಟು ಯಾವ KBಯಲ್ಲಿ ಇರಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ನೋಡ್ಬೋದು ಫೋಟೋ ಸೈಜು ಎಷ್ಟು ಇರಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಆ ಫೋಟೋ ಸೈಜ್ನ ಮಾಡ್ಕೊಳ್ಳೋದು ನಾನು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಇಮೇಜ್ ರೀಸೈಸರ್ ಅಂತ ಇದೆ, ಇಮೇಜ್ ರೀಸೈಸರ್ ಅಂತ ಹಾಕಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ತಕ್ಷಣ ಈ ಥರ ಲಿಂಕ್ಗಳು ಓಪನ್ ಆಗುತ್ತೆ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಬೋದು. ಇವಾಗ 2ನೇ ಆಪ್ಷನ್ ಇದೆಯಲ್ಲ ಇಮೇಜ್ ರೀಸೈಸರ್, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಇಮೇಜ್ ಅಂತ ಇದೆಯಲ್ಲ, ಕೆಳಗಡೆ ಏನೂ ಚೇಂಜ್ ಮಾಡಿಬಿಡ. ಇಲ್ಲಿ ಕೆಳಗಡೆ ಸೆಲೆಕ್ಟ್ ಇಮೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಯಾವ ಫೋಟೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫಸ್ಟ್ ಫೋಟೋ ಸೆಲೆಕ್ಟ್ ಆಯ್ತಲ್ಲ, ಸೆಲೆಕ್ಟ್ ಆದಮೇಲೆ ಈ ಸೈಡ್ ನೋಡ್ಬೋದು. ಇವಾಗ ಇಲ್ಲಿ ವಿಡ್ತು ಮತ್ತು ಹೈಟು ಅಂತ ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ಪಿಕ್ಸೆಲ್ ನೋಡ್ಬೋದು, ಪಿಕ್ಸೆಲ್ ಬೇಕಾ, ಇಂಚ್ ಬೇಕಾ, ಸೆಂಟಿಮೀಟ್ರ್ ಬೇಕಾ ಅಂತ ಕೇಳ್ತಾ ಇದೆ. ಇಲ್ಲಿ ಒಂದ್ಸಲ ನೋಡ್ಕೊಳ್ಳಿ. ನಿಮಗೆ ಇಲ್ಲಿ ಪಿಕ್ಸೆಲೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಪಿಕ್ಸೆಲ್ ಅಂತ ಇದಿಲ್ಲ, ಎಷ್ಟು ಪಿಕ್ಸೆಲಲ್ಲಿ ಬೇಕು, ಹೈಟ್ ಎಷ್ಟು ಇರಬೇಕು, ವೆಯ್ಟ್ ಎಷ್ಟು, ಹೈಟು ಮತ್ತು ವೆಯ್ಟ್ ಎಷ್ಟು ಇರಬೇಕು ಅನ್ನೋದನ್ನ, ವೆಯ್ಟು ಅಂತ ಇದೆ, ವಿಡ್ತ್ ಎಷ್ಟು ಇರಬೇಕು ಅನ್ನೋದನ್ನ ನೋಡ್ಕೋಬೇಕು. ವಿಡ್ತ್ ಎಷ್ಟಿದೆ, ಹೈಟ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ವಿಡ್ತು ಎಷ್ಟು ಅಂತ ಹಾಕ್ಕೋಬೇಕು. ಅದಾದಮೇಲೆ ಹೈಟ್ ಎಷ್ಟು ಅಂತ ಹಾಕ್ಕೊಂಡು ಇಲ್ಲಿ ಫಿಕ್ಸೆಲ್ಲ ಆಲ್ರೆಡಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡು ಫಿಕ್ಸೆಲ್ ಅಂತ ಅಂದ್ಬಿಟ್ಟು ಅದಾದಮೇಲೆ KB ನೋಡ್ಕೋಬೇಕು. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಆ ಸೈಜ್ ಎಷ್ಟು ಬೇಕು ನಿಮಗೆ, ಆ ಫೋಟೋ ಇಮೇಜ್ ಸೈಜ್ ಎಷ್ಟು ಬೇಕಾಗಿದೆ ಅನ್ನೋದನ್ನ ಇಲ್ಲಿ KB ಬೇಕಾ MB ಬೇಕಾ ಅಂತ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು MB ಬೇಕಾಗಿದೆ, 2 MB ಬೇಕು, ಫಾರ್ಮೆಟಲ್ಲಿ ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇವಾಗ 2 MB ಆಗಿರೋದ್ರಿಂದ ನಾನು GB MB ಅಂತ ಹಾಕ್ಕೊತಾಯಿನಿ. MB ಹಾಕ್ಕೊಂಡು 2 ಇರೋದ್ರಿಂದ ನಾನು ಇಲ್ಲಿ 1 ಅಂತ ಹಾಕ್ಕೊತಾ ಇದ್ದೀನಿ. 2 ಒಳಗಡೆ ಎಷ್ಟಾದರೂ ಇರ್ಬೋದು, ನಾನು 1 ಅಂತ ಹಾಕಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆ ಫೋಟೋ ಎಕ್ಸ್ಪೋರ್ಟ್ ಆಗುತ್ತೆ. ಆ ಸೈಜ್ಗೆ ನಿಮಗೆ ಎಕ್ಸ್ಪೋರ್ಟ್ ಆಗಿ ಈ ಥರ ನೋಡಿ ಪ್ರೊಸೆಸಿಂಗ್ ಆಗಿ ಅಂತ ಬರ್ತಾ ಇದೆ. ಇವಾಗ ಡೌನ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಡೌನ್ಲೋಡ್ ಇಮೇಜ್ ಅಂತ ಇಲ್ಲಿ ನೋಡ್ಬೋದು ಯಾವ ಸೈಜಲ್ಲಿದೆ, ಯಾವ ಫಿಕ್ಸೆಲಲ್ಲಿದೆ ಅಂತ ತೋರಿಸ್ತಾ ಇದೆ. ಡೌನ್ಲೋಡ್ ಇಮೇಜ್ ಅನ್ನೋದ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಫೋಟೋ ಡೌನ್ಲೋಡ್ ಆಗುತ್ತೆ. ಇಷ್ಟು ಡೌನ್ಲೋಡ್ ಆಗಿರೋ ಫೋಟೋ ನಿಮ್ಮ ಡೌನ್ಲೋಡ್ ಆಪ್ಷನಲ್ಲಿರುತ್ತೆ. ಇವಾಗ ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ಫೋಟೋನ ನೀವು ಏನು ಕ್ರಾಪ್ ಆಗಿರುತ್ತಲ್ಲ, ಅದು ಡೌನ್ಲೋಡ್ ಆಗಿರುತ್ತಲ್ಲ, ಆ ಡೌನ್ಲೋಡ್ ಆಗಿದ್ದನ್ನ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಅಂತ ಅಂದ್ಬಿಟ್ಟು ಇವಾಗ ಫೋಟೋ ಅಪ್ಲೋಡ್ ಆಯಿತು. ನೆಕ್ಸ್ಟು ಕೆಳಗಡೆ ಬಂದರೆ ಮ್ಯಾರೇಜ್ ಡೇಟ್ ಯಾವಾಗ ನಿಮ್ಮ ಇನ್ವಿಟೇಷನ್ ಕಾರ್ಡಲ್ಲಿ ಇರುತ್ತೆ, ನೋಡ್ಬೋದು. ಇವಾಗ
ಮದುವೆ ಆಗಿದ್ದ ಡೇಟ್ನ ಇಲ್ಲಿ ಮೆನ್ಷನ್ನ ಮಾಡ್ಕೋಬೇಕಾಗತ್ತೆ, ಯಾವ ಡೇಟಲ್ಲಿ ನೀವು ಮದುವೆ ಆಗಿದ್ದೀರ ಅಂತನ. ಅದಾದಮೇಲೆ ಪ್ಲೇಸ್ ಆಫ್ ಮ್ಯಾರೇಜ್ ಅನ್ನೋದಿದೆಯಲ್ಲ, ಇಲ್ಲಿ ಕರೆಕ್ಟಾಗಿ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕು, ಯಾವ ಪ್ಲೇಸಲ್ಲೇ ನೀವು ಮದುವೆ ಆಗಿದ್ದು. ಇನ್ನು ನೀವು ಚೌಟ್ರಿಯಲ್ಲಿ ಮದುವೆ ಆಗಿದೆ, ಚೌಟ್ರಿ ಅಡ್ರೆಸ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಯಾವ ಸ್ಟೇಟು, ವಿಲೇಜು, ಪಿನ್ ಕೋಡು ಕರೆಕ್ಟಾಗಿ ಹಾಕ್ಕೊಂಡು ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇವಾಗ ನೆಕ್ಸ್ಟ್ ಆಪ್ಷನು, ಥರ್ಡ್ ಆಪ್ಷನು ಬ್ರೈಡ್ ಡೀಟೇಲ್ಸ್ ಅಂತ ತೋರಿಸ್ತದೆ. ಬ್ರೈಡ್ ಅಂದರೆ ವಧುವಿನ ಡೀಟೇಲ್ಸ್ನ ಹಾಕೋಬೇಕಾಗತ್ತೆ. ಇಲ್ಲಿ ಅವ್ರ ಹೆಸರನ್ನ, ಡೇಟ್ ಆಫ್ ಬರ್ತು ಪ್ರತಿಯೊಂದು ಹಾಕೋಬೇಕು. ಅದಕ್ಕಿಂತ ಈಸಿಯಾಗಿ ಇಲ್ಲಿ KYC ಅಂತ ಆಪ್ಷನ್ ಇದೆಯಲ್ಲ, KYC ವೆರಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಆರಾಮಾಗಿ ಇದ್ರ ಮೇಲೆ ಕ್ಲಿಕ್ನ ಮಾಡೋದು ನಿಮಗೆ ಈ ಥರ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್, ವಧುವಿನ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಏನಿದೆಯಲ್ಲ, ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ಗೆ ಒಂದು 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಡಿಜಿ ಲಾಕರ್ ಪಿನ್ ಕೇಳುತ್ತೆ. ನೋಡ್ಬೋದು ಇವಾಗ ಇಲ್ಲಿ ಡಿಜಿ ಲಾಕರ್ದು ಪಿನ್ ಕೇಳುತ್ತೆ. ನಿಮ್ಮ ಡಿಜಿ ಲಾಕರ್ ಪಿನ್ ಗೊತ್ತಿಲ್ಲ ಅಂದಾಗ ಇಲ್ಲಿ ಫರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆಧಾರ್ ಕಾರ್ಡಲ್ಲಿದೆ ಅಂತ ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇಲ್ಲಿ ಡೇಟ್ ಆಫ್ ಬರ್ತ್ನ ಮ್ಯಾಚ್ ಕರೆಕ್ಟಾಗಿ ಹಾಕ್ಕೊಂಡು ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಪಿನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ನೀವು ಪಿನ್ನ ಸೆಟ್ ಮಾಡ್ಕೊಳ್ಳಿ, ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ ಅದ್ರ ಮೇಲೆ ಕೊಟ್ಟಿದ್ದ ನೋಡ್ಕೊಂಡು ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಅಂತಿದ್ದಿಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಈ ಥರ ಡಿಜಿ ಲಾಕರ್ ಓಪನ್ ಆಗುತ್ತೆ. ಇಲ್ಲಿ ಯಾವುದನ್ನ ಅಲೋ ಅಂದರೆ ಆಧಾರ್ ಕಾರ್ಡನ್ನ ಅಲೋ ಕೊಡ್ತಾರಿಂದ ಅದ್ರ ಮೇಲೆ ಟಿಕ್ ಮಾರ್ಕ್ ಹಾಕಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಇಲ್ಲಿ ಅಲೋ ಅಂತಿದ್ದಿಲ್ಲ, ಅಲೋ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತಲ್ಲ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು, ಪ್ರತಿಯೊಂದು ಕೂಡ ನಿಮ್ಮ ಅಡ್ರೆಸ್ಸು ಸಮೇತ ನೀವು ಇಲ್ಲಿ ಟೈಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದರಲ್ಲಿ ಏನಿದೆಯೋ ಪ್ರತಿಯೊಂದು ಕೂಡ ಪೀಚಾಗಿ ಇಲ್ಲಿ ಬಂದಿರುತ್ತೆ. ನೋಡ್ಬೋದು ಇಲ್ಲಿ ಅವರ ಹೆಸರಿಂದ ಹಿಡಿದು ಪ್ರತಿಯೊಂದು ಅಡ್ರೆಸ್ ಸಮೇತ ಇಲ್ಲಿ ಪೀಚಾಗಿ ಬಂದಿದೆ. ಇಲ್ಲಿ ಜಸ್ಟ್ ನೀವು ಅವರ ಮೊಬೈಲ್ ನಂಬರು ಮತ್ತು ಇಮೇಲ್ ID ಹಾಕ್ಕೋಬೇಕಾಗತ್ತೆ. ಇಮೇಲ್ ID ಆಪ್ಷನಲ್ ಆಗಿರುತ್ತೆ, ಇದ್ದರೆ ಹಾಕ್ಕೋಬೋದು. ಮೊಬೈಲ್ ನಂಬರ್ ಮಾತ್ರ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಇಷ್ಟು ಹಾಕ್ಕೊಂಡು ಅದಾದಮೇಲೆ ಇಷ್ಟು ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಇಮೇಲ್ ID, ಮೊಬೈಲ್ ನಂಬರು, ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆಯಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಪೀಚಾಗಿ ಬಂದಿದ್ದು ಕೂಡ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಕೆಳಗಡೆ ನಿಮ್ಮ ಅಡ್ರೆಸ್ನ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ಸು ಸೇಮ್ ಅಂತ ಕೇಳುತ್ತೆ. ಇಲ್ಲಿ ರೆಸಿಡೆಂಟ್ ಅಡ್ರೆಸ್ಸಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಗಿದೆ. ಇಲ್ಲಿ ಚೆಕ್ ಬಾಕ್ಸ್ ನೋಡ್ಬೋದು. ಇಲ್ಲಿ ಮೈ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಸೇಮ್ ಆಸ್ ದ ಪ್ರೆಸೆಂಟ್ ಅಡ್ರೆಸ್ ಅಂತ ತೋರಿಸ್ತದೆ. ಇಲ್ಲಿ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೇಮ್ ಮೇಲೆ ಏನೆಲ್ಲ ಇರುತ್ತಲ್ಲ ಡೀಟೇಲ್ಸ್ ಅದೆಲ್ಲ ಪೀಚಾಗಿ ಕೆಳಗಡೆ ಬಂದುಬಿಡುತ್ತೆ. ನೋಡೋದಲ್ಲ ಇವಾಗ ಯಾವ ರೀತಿ ಅಂತ. ಅದಾದಮೇಲೆ ಅಡ್ರೆಸ್ ಅಪ್ಡೇಟ್ ಆದಮೇಲೆ ಇಲ್ಲಿ ಕೆಳಗಡೆ ಫಾದರ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ತಂದೆ ಆಧಾರ್ ಕಾರ್ಡಲ್ಲಿದೆ, ಅವ್ರ ತಂದೆ ಹೆಸರಿಂದ ಇಲ್ಲಿ ಬಂದುಬಿಟ್ಟಿದೆ. ಇವಾಗ ತಾಯಿ ಹೆಸರನ್ನ ಟೈಪ್ನ ಮಾಡ್ಕೋಬೇಕು. ತಾಯಿ ಹೆಸರನ್ನ ಟೈಪ್ ಮಾಡಿ ಕಂಟಿನ್ಯೂ ಅಂತಿದ್ದಿಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಸೇವ್ ಆಗಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ನೋಡ್ಬೋದು ಇವಾಗ ಸೇವ್ ಆಗಿ ಬ್ರೈಡ್ ಗ್ರೂಮು ಡೀಟೇಲ್ಸ್ನ ಬಂದಿದೆ, ಅಂದರೆ ವರನ ಡೀಟೇಲ್ಸ್ ಹಾಕಬೇಕು. ಇಲ್ಲಿ ಕೂಡ KYC ಮೇಲೆ ಕ್ಲಿಕ್ನ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ. ಯಾವುದೇದಂಥ ಅಡ್ರೆಸ್ನ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ಪ್ರತಿಯೊಂದು ಕೂಡ ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಸೇಮ್ KYC ಮೇಲೆ ಕ್ಲಿಕ್ನ ಮಾಡೀನಿ, ಆಧಾರ್ ನಂಬರ್ನ ಹಾಕೊಂಡು ಕ್ಯಾಪ್ಚರ್ ಕೋಡ್ ಹಾಕೊಂಡು ನೆಕ್ಸ್ಟ್ ಕೊಟ್ಟು ಅದಾದಮೇಲೆ OTP ಬಂದಂಥ OTPನ ಕ್ಲಿಕ್ನ ಮಾಡಿ ಅಲ್ಲಿ ಟೈಪ್ನ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಟ್ಟು ಇಲ್ಲಿ ಕೂಡ ಇವ್ರಿಗೆ ಡಿಜಿ ಲಾಕರ್ ಪಿನ್ ಗೊತ್ತಿಲ್ಲದೆ ಇರೋದ್ರಿಂದ ನಿಮಗಿಲ್ಲಿ ಫರ್ಗೆಟ್ ಕೊಟ್ಟು ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ನ ಮಾಡ್ಕೊತಾಯಿದ್ದೀನಿ. ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ನ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡ್ತಾಯಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಅಂತ ಇದು ಸ್ವಲ್ಪ ತುಂಬಾ ಲೆಂತಿ ಆಗಿದೆ ವಿಡಿಯೋ, ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಒಂದೊಂದು ಜಾಗದಲ್ಲಿ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ. ನೋಡ್ಬೋದು ಇವಾಗ ಕಂಟಿನ್ಯೂ ಕೊಟ್ಟಿದ್ದೀನಿ. ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಡಿಜಿ ಲಾಕರ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ಹೊಸದಾಗಿ ಅವ್ರದ್ದು ಲಾಗಿನ್ ಆಗಿರೋದ್ರಿಂದ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಇಲ್ಲಿ ಅಂದರೆ ಅವ್ರ ಫೋನಲ್ಲಿ ಇನ್ನೂ ಇನ್ಸ್ಟಾಲೇ ಆಗಿಲ್ಲ, ಫಸ್ಟ್ ಟೈಮ್ ಆಗಿದೆ ಅಂದರೆ ಮೊಬೈಲ್ ನಂಬರ್ ಕೇಳ್ತಾ ಮೊಬೈಲ್ ನಂಬರ್ನ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಕೊಟ್ಟು ಅವ್ರಿಗೆ OTP ಹೋಗುತ್ತೆ. OTP ಬಂದಂಥ OTPನ ಇಲ್ಲಿ ಹಾಕ್ಕೊಂಡು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಒಂದೊಂದ್ಸಲಿ ಆ ಥರ ಕೇಳುತ್ತೆ, ಇಲ್ಲಾಂದರೆ ಒಂದೊಂದ್ಸಲಿ ಕೇಳಲ್ಲ. ಅವ್ರ ಫೋನ್ ಫಸ್ಟ್ ಟೈಮು ಅದು ಮಾಡಿದಾಗ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಕಂಟಿನ್ಯೂ ಅಂತ ಕೊಟ್ಟು ಮತ್ತೆ ಇಲ್ಲಿ ಅಲೋ ಕೊಡಬೇಕು. ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಆಮೇಲೆ ಅಲೋ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ ಎಲ್ಲ ಪೀಚಾಗಿ ಇವಾಗ ಈ ಕಡೆ ಬರುತ್ತೆ. ನೋಡ್ಬೋದು ಇವಾಗ ಇಲ್ಲಿ ಕೂಡ ವರನ ಡೀಟೇಲ್ಸ್ ಏನು ಬೈಡ್ದು ಡೀಟೇಲ್ಸ್ ಎಲ್ಲ ಇರ್ತಲ್ಲ, ಅವ್ರ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತು, ಜೆಂಡರ್ ಪ್ರತಿಯೊಂದು ಕೂಡ ಅಡ್ರೆಸ್ ಸಮೇತ ಪೀಚಾಗಿ ಈ ಕಡೆ ಬಂದಿರುತ್ತೆ. ನೋಡ್ತಾ ಇದ್ದಲ್ಲ ಕರೆಂಟ್ ಇವಾಗ ಅವ್ರ ಮೊಬೈಲ್ ನಂಬರ್, ಇಮೇಲ್ ID ಹಾಕ್ಕೊಬೇಕು. ಕರೆಕ್ಟಾಗಿ ನೋಡಿಕೊಂಡು
ಹಾಕ್ಕೊಳ್ಳಿ. ಇಮೇಲ್ ಐ ಡಿ, ಮೊಬೈಲ್ ನಂಬರ್ನ ಕೊಟ್ಟಾದಮೇಲೆ ಅಡ್ರೆಸ್ನೆಲ್ಲ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಸೇಮ್ ಅಂತ ಇದ್ದರೆ ಅದನ್ನು ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನಾನು ಕರೆಕ್ಟಾಗಿ ಅಡ್ರೆಸ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಅಡ್ರೆಸ್ನೆಲ್ಲ ಒಂದ್ಸಲಿ ವೆರಿಫೈ ಮಾಡಿಕೊಂಡು ಹಳ್ಳಿ ಹೆಸರೆಲ್ಲ ಕರೆಕ್ಟಾಗಿ ಇದೆ ನೋಡ್ಕೊಂಡು ಚೆಕ್ ಮಾಡೋದು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಮೇಲಿರೋದೆಲ್ಲ ಡೀಟೇಲ್ಸ್ ಎಲ್ಲ ಪೀಚಾಗಿ ಇವಾಗ ಕೆಳಗಡೆ ಬಂದಿದೆ ನೋಡ್ಬೋದಲ್ಲ. ತಂದೆ ಹೆಸರು ಆಧಾರ್ ಕಾರ್ಡಲ್ಲಿ ಏನಿದೆಯೋ ಆಲ್ರೆಡಿ ಆಧಾರ್ ಕಾರ್ಡಲ್ಲಿ ಇರೋವಂಥ ತಂದೆ ಹೆಸರು ಇಲ್ಲಿ ಶೋ ಆಗ್ತಾ ಇದೆ, ಸನ್ ಆಫ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಕೆಳಗಡೆ ತಾಯಿ ಹೆಸರು ಇರೋದಿಲ್ಲ ಆಧಾರ್ ಕಾರ್ಡಲ್ಲಿ, ಅದಕ್ಕೋಸ್ಕರ ತಾಯಿ ಹೆಸರು ಅಲ್ಲಿ ತೋರಿಸೋದಿಲ್ಲ. ತಾಯಿ ಹೆಸರನ್ನು ನೀವು ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಇವಾಗ ತಾಯಿ ಹೆಸರನ್ನ ಎಲ್ಲ ಟೈಪ್ನ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಸೇವು ಕೂಡ ಆಗಿ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ, ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನೋಡ್ಬೋದು ಇವಾಗ ಕಂಟಿನ್ಯೂ ಅಂತ ಇದಿಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಸೇವ್ ಆಯಿತು, ನೆಕ್ಸ್ಟ್ ಪೇಜಿಗೆ ಬಂದಿದೆ. ಇವಾಗ ನೆಕ್ಸ್ಟ್ ಬಂದರೆ ಇಲ್ಲಿ ವಿಟ್ನೆಸ್ ಡೀಟೇಲ್ಸ್ನ ಕೇಳ್ತಾ ಇದೆ. ಮೇಲೆ ಬಂದು ನೋಡ್ಬೋದು ವಿಟ್ನೆಸ್ ಡೀಟೇಲ್ಸ್ 5ನೇ ಸ್ಟೆಪ್ಪಿಗೆ ಬಂದಿದ್ದೀವಿ. ವಿಟ್ನೆಸ್ ಡೀಟೇಲ್ಸಲ್ಲಿ ಇದರಲ್ಲಿ 3 ಜನದ ವಿಟ್ನೆಸ್ ಕೇಳುತ್ತೆ. 3 ಜನದ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅವ್ರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕಾಗುತ್ತೆ. OTP ಬರುತ್ತೆ. ಇವಾಗ ಬಂದಿಲ್ಲ ಅಂದ್ರೆ ನೆಕ್ಸ್ಟು ಬಂದೇ ಬರುತ್ತೆ. ಇಲ್ಲಿ KYC ಇದೆಯಲ್ಲ, ಸೇಮ್ ಅದೇ ರೀತಿ ಇವಾಗ ಫಸ್ಟಲ್ಲಿ ನೀವು ವಧು ವರದ್ದು ಏನು ಬ್ರೈಡ್ಗಮ್ದು ಈಗ ಯಾವ ರೀತಿ KYC ಕೇಳೋದಲ್ಲ, KYC ಮಾಡ್ಕೊಂಡಲ್ಲ ಅದೇ ರೀತಿ ಇದಕ್ಕೂ ಕೂಡ ಅದೇ ರೀತಿ ಮಾಡ್ಕೊಂಡ್ಬಿಟ್ಟು ಈಸಿಯಾಗಿ ಅಪ್ಡೇಟ್ ಆಗಿಬಿಡುತ್ತೆ. ಇಲ್ಲಿ KYC ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗಿದೆ. ಇಲ್ಲಿ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಏನಿದಿಲ್ಲ ಕ್ಯಾಪ್ಚರ್ ಕೋಡ್ ಎಂಟರ್ನ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ OTP ಹೋಗುತ್ತೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು. ಆ ನಂಬರ್ಗೆ ಒಂದು OTP ಹೋಗುತ್ತೆ, 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾಗ OTP ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಹಾಕೊಂಡು ನೆಕ್ಸ್ಟ್ ಅಂತ ಕೊಟ್ಟು ಪಿನ್ನ ಫರ್ಗೊಟ್ಟು ಕೊಟ್ಕೊಂಡು ನೀವು ಪಿನ್ ಸೆಟ್ ಮಾಡಿಕೊಂಡು ಮತ್ತು ಅಲೋ ಅಂತ ಕೊಟ್ಕೋಬೇಕಾಗತ್ತೆ. ಇದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಫಾಲೋ ಮಾಡಿ. ನಿಮ್ಮ ಹತ್ರ ಪಿನ್ ಆಲ್ರೆಡಿ ಅವರು ಇನ್ಸ್ಟಾಲ್ ಮಾಡಿ ಪಿನ್ ಗೊತ್ತಿದೆ ಅವ್ರ ಹತ್ರ ಕೇಳಿಕೊಂಡು ನೀವು ಅಲ್ಲಿ ಟೈಪ್ನ ಮಾಡ್ಕೋಬೋದಾಗುತ್ತೆ. ಪಿನ್ ಕೇಳಿದಾಗ ಡಿಜಿಲಾಕರ್ ಪಿನ್ ಕೇಳಿದಾಗ ಅವ್ರಿಗೆ ಗೊತ್ತಿದೆ ಅವ್ರ ಹತ್ರ ಕೇಳ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ನೀವೇ ಹೊಸದಾಗಿ ಪಿನ್ನ ಸೆಟ್ನ ಮಾಡ್ಕೋಬೋದಾಗಿರುತ್ತೆ. ನೋಡೋದಲ್ಲ, ಸೇಮ್ ಎಲ್ಲದಕ್ಕೂ ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ನೋಡೋದಲ್ಲ, ಒಂದ್ಸಲಿ ತುಂಬ ಲೆಂತಿ ಆಗುತ್ತೆ ಅಂತ ಕಟ್ ಮಾಡಿದೆ. ಇವಾಗ ಅಲ್ಲಿರೋಂಥ ಡೀಟೇಲ್ಸ್ ಎಲ್ಲ ಪೀಚಾಗಿ ಇಲ್ಲಿ ಬಂದಿದೆ. ಅವ್ರ ಅಡ್ರೆಸ್ ಎಲ್ಲನೂ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬ್ರೈಡ್ಗೂಮ ಐ ಆಮ್ ರಿಲೇಟೆಡ್ ಟು ಅಂತ ಕೇಳ್ತಾ ಇದ್ದಿಲ್ಲ, ಇದನ್ನೇ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇದು ವಧುಗ ವರನಿಗ ಇವರು ರಿಲೇಟೆಡು ಅಂತ ಕೇಳುತ್ತೆ. ಇಲ್ಲಿ ನಾನು ಬ್ರೈಡ್ಗೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವ್ರು ಏನಾಗಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಬ್ರದರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ವಿಟ್ನೆಸ್ 1 ಅಂತ ಇದೆಯಲ್ಲ ಡೀಟೇಲ್ಸ್, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಡೀಟೇಲ್ ಆದಮೇಲೆ ಸೇವ್ ಅಂತ ಕೊಟ್ಟರೆ ಫಸ್ಟ್ ಒಂದು ಆಪ್ಷನ್ನು ಸೇವ್ ಆಗುತ್ತೆ. ಇನ್ನು ಸೆಕೆಂಡ್ ಇದಿರೋದಿಲ್ಲ, ಪ್ರಾಬ್ಲಮ್ ಇಲ್ಲ. ಇದಾದಮೇಲೆ ನೆಕ್ಸ್ಟು ವಿಟ್ನೆಸ್ 2 ಬಂದಾಗ ಇಲ್ಲಿ ಅವ್ರು ಸೇಮ್ KYC ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಕೂಡ ಅವರ ಆಧಾರ್ ಕಾರ್ಡ್ ನಂಬರ್ನ ವಿಟ್ನೆಸ್ 2 ಅವ್ರದ್ದು ಏನು ಕೊಡ್ತಿದ್ದಲ್ಲ ಅವರ ಆಧಾರ್ ಕಾರ್ಡ್ ನಂಬರು ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ನೆಕ್ಸ್ಟ್ ಅದನ್ನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ OTP ಹೋಗುತ್ತೆ. OTPನ ಹಾಕ್ಕೊಂಡು ಕಂಟಿನ್ಯೂ ಅಂತ ಹಾಕೋಬೇಕಾಗತ್ತೆ. ಎಲ್ಲದಕ್ಕೂ ಅಷ್ಟೇ ಸೇಮ್ ಡಿಜಿಲಾಕರ್ಗೆ ಹೋಗಿ ಹಲೋ ಅಂತ ಕೊಡಲೇಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ವಧುನು ಮತ್ತು ವರದ್ದು ಯಾವ ರೀತಿ ತೋರಿಸಿದ್ನಲ್ಲ ಅದೇ ರೀತಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಒಂದು ಪೀಚಾಗಿ ಬಂದಿದೆ ನೋಡ್ಬೋದು. ವಿಟ್ನೆಸ್ 2 ಲಾಸ್ಟಿಗೆ ಬಂದಿದ್ದೀನಿ. ಅಡ್ರೆಸ್ ಎಲ್ಲ ಪೀಚಾಗಿ ಬಂದಿದೆ. ಇಲ್ಲಿ ಒಂದನ್ನು ಬ್ರೈಡ್ ಗ್ರೂಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ರಿಲೇಟೆಡ್ ಟು ಬ್ರೈಡ್ ಗ್ರೂಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವರು ಏನಾಗಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಕೊಡ್ತಾನೆ. ವಿಟ್ನೆಸ್ 2 ಡೀಟೇಲ್ಸು ಸೇವ್ ಅಂತ ಕೊಡ್ತಾಯಿದ್ದೀನಿ. ಸೇವ್ ಆಗಿದೆ, ಇವಾಗ ಇದು ಕೂಡ ಸೇವ್ ಆಗಿದೆ. ಅದಾದಮೇಲೆ ಥರ್ಡ್ ಒಂದು ಆಪ್ಷನ್ ಇವಾಗ ವಿಟ್ನೆಸ್ 3 ಇಲ್ಲಿ ಬಂದರೆ ವಿಟ್ನೆಸ್ 3 ಅವ್ರದ್ದು ಡೀಟೇಲ್ಸ್ ಸೇಮ್ KYC ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಸೇಮ್ ಇವ್ರದ್ದು ಕೂಡ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಸೇಮ್ ಆಧಾರ್ ಕಾರ್ಡ್ ಡೀಟೇಲ್ನ ಪೀಚ್ ಮಾಡ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಸೇಮ್ ಒಂದೇ ಥರ ಇರೋದ್ರಿಂದ ನಿಮಗೆ ಜಾಸ್ತಿ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ತುಂಬ ಆದರೂ ಕೂಡ ಲೆಂತಿ ಆಗಿದೆ ವೀಡಿಯೋ. ಫುಲ್ ನೋಡಿದ್ರೆ ನಿಮಗೆ ಡೀಟೇಲಾಗಿ ನಿಮಗೆ ಯಾವ ರೀತಿ ಅನ್ನೋದನ್ನ ನೋಡ್ಬೋದು ನೀವು. ಇವಾಗ ಆಧಾರ್ ಕಾರ್ಡ್ ಹಾಕಿದ್ದೀನಿ, ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ OTPನ ಹಾಕ್ಕೊಂಡು ನೆಕ್ಸ್ಟ್ ಕೊಟ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ಇಲ್ಲಿ ಪೀಚ್ ಆಗಿದೆ. ಇವಾಗ ಡೀಟೇಲ್ಸ್ ಎಲ್ಲ ಪೀಚ್ ಆಗಿದೆ. ಪರ್ಮನೆಂಟು ಪ್ರೆಸೆಂಟ್ ಅಡ್ರೆಸ್ಸು ಸೇಮ್ ಆಗಿದ್ದರಿಂದ ಆ ಕ್ಯಾಪ್ಚರ್ ಚೆಕ್ ಬಾಕ್ಸ್ ಏನಿದೆಯಲ್ಲ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಅದಾದಮೇಲೆ ರಿಲೇಟೆಡ್ ಟು ಬ್ರೈಡ್ ಗ್ರೂಮ ಇಲ್ಲ ಬ್ರೈಡ್ಗ ಅಂತ ಕೇಳ್ತಾ ಇದೆ ಲಾಸ್ಟಲ್ಲಿ. ಇದೆಲ್ಲ ಅಡ್ರೆಸ್ ಎಲ್ಲ ಒಂದ್ಸಲಿ ವೆರಿಫೈನ ಮಾಡ್ಕೊಳ್ಳಿ, ಯಾವುದೆಲ್ಲ ಕರೆಕ್ಟಾಗಿ ಬಂದಿದೆಯೋ ಇಲ್ಲ ನೋಡಿಕೊಂಡು ಚೆಕ್ ಮಾಡ್ಕೊಂಡು ವೆರಿಫೈ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಇವಾಗ ಇಲ್ಲಿ ಒಂದು ರಾಂಗ್ ಆಗಿದ್ರೆ ನೀವು ಅಲ್ಲಿ ಚೇಂಜ್ನು ಮಾಡ್ಕೊಳೋಕ್ಕೆ ಆಪ್ಷನ್ಸ್ ಇರುತ್ತೆ, ನೋಡ್ಬೋದು.
ಇದಾದಮೇಲೆ ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ರಿಲೇಟೆಡ್ ಟು ಬ್ರೈಡ್ ಗ್ರೂಮ್ ಅಂತ ಇದೆ, ಬ್ರೈಡ್ ಗ್ರೂಮ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರಿಲೇಟೆಡ್ ಟು ಏನಾಗಬೇಕು ನಿಮಗೆ ರಿಲೇಷನ್ನು ಅಂತ ಕೇಳುತ್ತೆ, ಸಿಸ್ಟರೋ ಆಂಟಿನೋ ಅಂಕಲ್ಲೋ ಬ್ರದರೋ ಕೇಳುತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಅಂತಿದೆಯಲ್ಲ, ಲಾಸ್ಟ್ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಗುತ್ತೆ, ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಇಷ್ಟು ಫಿಲ್ ಆಯಿತು ಅಂದರೆ ಇದೆಲ್ಲ ಒಂದ್ಸಲ ನೋಡ್ಕೋಬೋದು. ಇಲ್ಲಿ ಬಂದು ಇಲ್ಲಿ SROನ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ SRO ಯಾವ ಆಫೀಸ್ ಬರುತ್ತೆ ನಿಮಗೆ, ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು. ಇಲ್ಲಿ ಒಂದೇ ಇರೋದ್ರಿಂದ ಆ ಊರಿಗೆ ಏನಿರುತ್ತೆ ಆ ಊರಲ್ಲಿ ಲಿಸ್ಟು ಒಂದೇ ಇರೋದ್ರಿಂದ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಒಂದಕ್ಕಿಂತ 2-3 ಬಂತು ಅಂದರೆ ನಿಮ್ಮ ಏರಿಯಾ ಯಾವ ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ರಿಲೇಟೆಡ್ ಆಗುತ್ತೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ಏರಿಯಾ ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಕೊಡಬೇಕು. ಅದಾದಮೇಲೆ ಲಾಸ್ಟಿಗೆ ಬಂದರೆ ಆ ಡಿಕ್ಲರೇಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕಂಟಿನ್ಯೂ ಅಂದರೆ ವ್ಯೂ ಮೇಲೆ ಕ್ಲಿಕ್ನ ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ ಈ ಥರ ಓಪನ್ ಆಗಿದೆ. ಡೌನ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ಇದೆಲ್ಲ ಅಂದರೆ ನಿಮ್ಮ ಅಕ್ನಾಲೇಜ್ಮೆಂಟ್ ಓಪನ್ ಆಗುತ್ತೆ. ಯಾವ ರೀತಿ ಫಿಲ್ ಮಾಡಿದ್ದೀರಾ ಅನ್ನೋದನ್ನ ಓಪನ್ ಆಗುತ್ತೆ. ಪ್ರತಿಯೊಂದು ಕೂಡ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಇನ್ನೊಂದ್ಸಲ ಲಾಗಿನ್ ಆಗ್ಬೋದು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಕೊಟ್ಟಿರೋಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಅಂತ. ನೀವೇನೆಲ್ಲ ಟೈಪ್ ಮಾಡಿರ್ತೀರಲ್ಲ ಈ KYC ಮಾಡಿದಾಗೂ ಒಂದೊಂದ್ಸಲ ಮಿಸ್ಟೇಕ್ ಆಗಿರುತ್ತೆ, ನೋಡ್ಕೊಳ್ಳಿ. ಇದೆಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಂಡು ಆದಮೇಲೆ ಇಲ್ಲಿ ಸೈನ್ ಅಂತ ಇದೆಯಲ್ಲ, ಲಾಸ್ಟ್ ಒಂದು ಆಪ್ಷನ್ನು ಸೈನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಈ ಥರ ಓಪನ್ ಆಗಿದೆ. ನೆಕ್ಸ್ಟ್ ಪೇಜು ಇಲ್ಲಿ ನೋಡ್ಬೋದು ಕಂಟಿನ್ಯೂ ಆಪ್ಷನ್ನು ಇಲ್ಲಿ ಬ್ಲಾಕ್ ಆಗಿದೆ. ಕಂಟಿನ್ಯೂ ಮೇಲೆ ಕೊಡೋಕ್ಕಾಗಲ್ಲ, ಯಾಕೆಂದರೆ ಸೈನ್ ಒಂದು ಮಾಡೋದು ಬ್ಯಾಲೆನ್ಸ್ ಇದೆ. ಮೇಲೆ ಬಂದರೆ ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರದು ಕೂಡ ಸೈನ್ ಬ್ಯಾಲೆನ್ಸ್ ಇದೆ. ಪ್ರತಿಯೊಂದು ತೋರಿಸ್ತಾ ಇದೆ ಇಲ್ಲಿ ವಧು ವರ ವಿಟ್ನೆಸ್ 1 ವಿಟ್ನೆಸ್ 2 ವಿಟ್ನೆಸ್ 3 ಪ್ರತಿಯೊಬ್ಬರದು ಕೂಡ ಸೈನ್ನ ಮಾಡಬೇಕಾಗತ್ತೆ. ಯಾವ ರೀತಿ ಮಾಡೋದು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಫಸ್ಟ್ ಒಂದು ಬ್ರೈಡ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಸೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ಥರ KYC ಮಾಡೋದಕ್ಕೆ ನೀವು ಅಥೆಂಟಿಕೇಷನ್ ಆಗುತ್ತೆ, ಆಧಾರ್ ಕಾರ್ಡ್ ಅಥೆಂಟಿಕೇಷನ್. ಇಲ್ಲಿ ಯಾವುದೇದಂಥ ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಫಸ್ಟು ಬ್ರೈಡ್ ಅಂದರೆ ವಧುವಿನ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿ ಗೆಟ್ OTP ಅಂತ ಕೊಟ್ಟಿದ ತಕ್ಷಣ ಒಂದು OTP ಹೋಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ OTP ಹೋಗಿದೆ. ಆ OTP ಬಂದಂಥ OTPನ ಇಲ್ಲ ಎಂಟರ್ನ ಮಾಡ್ಕೋಬೇಕು. ಎಂಟರ್ ಆದಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ನೋಡ್ತಾ ಇರಲ್ಲ, ಲಾಸ್ಟಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಅದು ಪೀಚಾಗಿ ಡೀಟೇಲ್ಸಲ್ಲಿ KYC ಸೈನ್ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಡಾರ್ಕ್ ಬ್ಲೂ ಇರೋದು ಲೈಟ್ ಬ್ಲೂ ಆಗುತ್ತೆ, ನೋಡೋದಲ್ಲ ಸೈನ್ ಆಗಿದೆ ಅನ್ನೋ ಆಪ್ಷನ್ನು ತೋರಿಸುತ್ತೆ ಇವಾಗ. ಅದಾದಮೇಲೆ ನೆಕ್ಸ್ಟ್ ಹಾಗೆ ವರನ ಡೀಟೇಲ್ಸ್ ಮಾಡ್ಕೋಬೇಕು. ಬ್ರೈಡ್ ಗ್ರೂಮ್ದು ಸೈನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದ್ರೆ ಅಥೆಂಟಿಕೇಷನ್ ಪೇಜ್ ಓಪನ್ ಆಗಿದೆ. ಆಧಾರ್ ಕಾರ್ಡು ಇಲ್ಲಿ ಆಧಾರ್ ಕಾರ್ಡ್ ವರನ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡು ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ಗೆ 6 ನಂಬರ್ಸ್ ಅಂತ OTP ಹೋಗಿದೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಏನು ಕ್ಲಿಕ್ ಮಾಡೋದೇನು ಬೇಡ, ಕೆಳಗಡೆ ಅದು ಆಟೋಮೆಟಿಕ್ ಇಲ್ಲಿ OTP ಹಾಕಿದ ತಕ್ಷಣ ಚೆಕ್ ಬಾಕ್ಸು ಕ್ಲಿಕ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡ್ KYC ಆಗುತ್ತೆ. ನೋಡ್ಬೋದು ಇವಾಗ ಸೈನ್ ಆಗಿದೆ, ಅದು ಸೈನ್ ಆಯಿತು. ನೆಕ್ಸ್ಟ್ ಒಂದು ಫಸ್ಟು ಸೆಕೆಂಡ್ ಆಯಿತು. ಇವಾಗ ವಿಟ್ನೆಸ್ 1 ಯಾರ್ದು ಹಾಕಿರ್ತದಲ್ಲ ವಿಟ್ನೆಸ್ಸು ಅವ್ರಿಗೆ OTP ಹೋಗುತ್ತೆ. OTPನ ನೋಡಿ ಹಾಕಬೇಕಾಗತ್ತೆ. ಪ್ರತಿಯೊಬ್ಬರದು ಕೂಡ ಇದೇ ಥರ ನೀವು ಮಾಡ್ಕೋಬೇಕಾಗತ್ತೆ. ಸೇಮ್ ಈಗ ಸೈನ್ ಮೇಲೆ ಕ್ಲಿಕ್ನ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಅವ್ರದ್ದೇ ಆದಂಥ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಗೆಟ್ OTP ಮೇಲೆ ಹಾಕ್ಕೊಟ್ಟು OTP ಬಂದಂಥ OTP ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಇದೇ ರೀತಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಬಂದರೆ ಇಲ್ಲಿ ಕಂಟಿನ್ಯೂ ಆಪ್ಷನ್ ಓಪನ್ ಆಗಿದೆ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೋಡ್ಬೋದು ಡಾಕ್ಯುಮೆಂಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅನ್ನೋ ಆಪ್ಷನ್ ಮೇಲೆ ಬಂದಿದೆ. 7th one ಮೇಲೆ ಇವಾಗ ಬಂದಿದೆ, ಲಾಸ್ಟ್ ಒಂದು ಬಂದಿದೆ. ಇದಾದಮೇಲೆ ಪೇಮೆಂಟ್. ಇವಾಗ ಇಲ್ಲಿ ನೋಡ್ತಾ ಇದ್ಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಫಸ್ಟ್ ಒಂದು ಬ್ರೈಡ್ ಗ್ರೂಮ್ದು ಕೊಟ್ಟಲಾಗಿದೆ. ಫಸ್ಟು ಹುಡುಗಂದು ವರನ ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಐಡೆಂಟಿಟಿ ಪ್ರೂಫು, ಏಜ್ ಪ್ರೂಫು ಮತ್ತು ಅಡ್ರೆಸ್ ಪ್ರೂಫು ಈ 3 ಕೂಡ ಅಪ್ಲೋಡ್ನ ಮಾಡಬೇಕಾದಾದ್ಮೇಲೆ ಬ್ರೈಡ್ ವಧುವಿನ ಡೀಟೇಲ್ಸ್, ಅದಾದಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ನ ಹಾಕೋಬೇಕಾಗತ್ತೆ. ಫಸ್ಟಾಗಿ ಐಡೆಂಟಿಫಿಕೇಷನ್ ಪ್ರೂಫ್ಗೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ನೀವು. ಇಲ್ಲಿ ತೋರಿಸುತ್ತೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ, ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಪಾನು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID, ಇನ್ನು ಎಂಪ್ಲಾಯ್ಮೆಂಟ್ ID ಅಂತ
ಇಷ್ಟರಲ್ಲಿ ನಾನು ಒಂದು ಸರ್ಟಿಫಿಕೇಟ್ನ ಕೊಡ್ಬೋದು. ನಾನು ಇಲ್ಲಿ ಪಾನ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ SLC ಮಾರ್ಕ್ಸ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಆಧಾರ್ ಕಾರ್ಡ್ ಪ್ರೂಫ್ ಕೊಡ್ತಾಯಿದ್ದೀನಿ, ಅಡ್ರೆಸ್ ಪ್ರೂಫ್ಗೆ. ಅದಾದಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್, ಇವಾಗ ಇದ್ರ ಮೇಲೆ ಸೈನ್ ಮೇಲೆ ಕ್ಲಿಕ್ನ ಮಾಡಿ ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಪಾನ್ ಕಾರ್ಡ್ ಇದನ್ನು ಪಾನ್ ಕಾರ್ಡ್ನ ಅಪ್ಲೋಡ್ನ ಮಾಡಿಕೊಂಡು ಪ್ರಿವ್ಯೂ ಅಂತ ಬರಬೇಕು, ನೋಡ್ತಾ ಇದ್ದಲ್ಲ. ಇವಾಗ ಅದೇ ರೀತಿ ಸೇಮ್ SLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಯಿತು, ಇದೆಲ್ಲ ಅಪ್ಲೋಡ್ ಆಯಿತು. ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಿದ್ದಲ್ಲ ಅದು ಕೂಡ ನೋಡ್ಬೋದು. ಇಷ್ಟಾದಮೇಲೆ ವರನ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಬ್ರೈಡ್ ಡೀಟೇಲ್ಸ್ ಎಲ್ಲ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ, ಸೆಲೆಕ್ಟ್ನ ಮಾಡ್ಕೊಂಡು ಏನೆಲ್ಲ ಡಾಕ್ಯುಮೆಂಟ್ ಆಗ್ತಾಯಿದ್ದೀನಿ ಅನ್ನೋದನ್ನ ನಾನು ಇಲ್ಲಿ ಕೊಡ್ತಾ ಇದ್ದೆ. ಪಾನು, SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್, ಈ ಮೂರೇ ಸಾಕು. ಮತ್ತು ಇನ್ವಿಟೇಷನ್ ಕಾರ್ಡು ಇಷ್ಟು ಇರಬೇಕಾಗತ್ತೆ. ಇಷ್ಟು ಕೂಡ ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನೋಡ್ಬೋದು ಲಾಸ್ಟಲ್ಲಿ ಇವಾಗ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ನ ಇಲ್ಲಿ ಸೆಲೆಕ್ಟ್ನ ಮಾಡಿಕೊಂಡು ಆ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇನ್ವಿಟೇಷನ್ ಕಾರ್ಡ್ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ, ಎಲ್ಲ PDF ಫೈಲೆಲ್ಲ ಇರಬೇಕಾಗತ್ತೆ. 1 MB ಹೋಗಿಂತ ಕೆಳಗಡೆ ಇರಬೇಕಾಗತ್ತೆ. ನೋಡ್ಬೋದು ಇವಾಗ ಎಲ್ಲ PDF ಫೈಲೆಲ್ಲ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಸಬ್ಮಿಟ್ ಅದನ್ನ ಇದೆಲ್ಲ ಕೆಳಗಡೆ ಅಮೌಂಟು ಕೂಡ ನೋಡ್ಬೋದು, ಇಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಅದಾದಮೇಲೆ ನೋಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು, ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಆಫ್ಟರ್ ದಿ ಅಪ್ಲಿಕೇಶನ್ ರಿಟರ್ನ್ಸ್ ಫ್ರಮ್ ದ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಅಂತ ತೋರಿಸ್ತಾ ಇದೆ. ನೋಡೋದಲ್ಲ, ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ. ಇದಾದಮೇಲೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ನೋಡ್ಬೋದು ಇವಾಗ ಬ್ಯಾಕ್ ಬಂದ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಅಂತ ತೋರಿಸ್ತಾ ಇದೆ. ಸಬ್ಮಿಟೆಡ್ ಆಗಿದೆ, ವೆಯ್ಟ್ ಮಾಡಬೇಕಾಗತ್ತೆ ಸ್ವಲ್ಪ. ಅದೆಲ್ಲ ಆಫೀಸಲ್ಲಿ ಇದು ವೆರಿಫೈ ಆಗೋವರೆಗೂ ವೆಯ್ಟ್ ಮಾಡಬೇಕು, ಅಪ್ರೂವಲ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನಾನು ಏನಿಲ್ಲ ಅಂದರೆ 1 ವಾರ ವೆಯ್ಟ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಓಪನ್ ಮಾಡಬೇಕು. ನಿಮ್ಮ ಯೂಸರ್ ನೇಮ್ ಹಾಕ್ಕೊಂಡು ಪಾಸ್ವರ್ಡ್ ಹಾಕ್ಕೊಂಡು ಓಪನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ತೋರಿಸ್ತಾ ಇದೆ. ಇವಾಗ ಒಂದು 4-5 ದಿನ ಬಿಟ್ಟು ನೋಡಿದೆ, 1 ವಾರ ಅನಿಸುತ್ತೆ. ಅದಾದಮೇಲೆ ನೋಡಿದಾಗ ಇಲ್ಲಿ ಮೇಕ್ ಪೇಮೆಂಟ್ ಬಂತು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಮೌಂಟ್ ನೋಡ್ತಾ ಇದ್ದಲ್ಲ, ಇಲ್ಲಿ ಈ ಥರ ಅಮೌಂಟ್ ಬರುತ್ತೆ. ನೋಡೋದಲ್ಲ, ಪೇಮೆಂಟಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋದನ್ನ ಇಲ್ಲಿ ಮೇಕ್ ಪೇಮೆಂಟ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಯಾವ ವಿಧಿ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ರೀತಿ ನೀವು ಪೇಮೆಂಟ್ ಮಾಡ್ತೀನಿ ಅನ್ನೋದನ್ನ. ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಯಾವುದು ಸೆಲೆಕ್ಟ್ ಮಾಡ್ಕೊಂಡಿದೆ, SBI E-Pay ಅಂತ ನಾನು ಸೆಲೆಕ್ಟ್ನ ಮಾಡ್ಕೊಂಡು, ನೀವು ಬೇಕಾದ್ರೆ ಯಾವುದಾದ್ರೂ ಸೆಲೆಕ್ಟ್ನ ಮಾಡ್ಕೊಂಡು SBI E-Pay ಅಂತ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ನೋಡ್ತಾ ಇದ್ದಿಲ್ಲ, 2 ಚೆಕ್ ಬಾಕ್ಸು, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ಇಲ್ಲೂ ಕೂಡ ನೀವು ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಯಾವುದು ಅಂತ. ನಾನಿಲ್ಲಿ UPI ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಲಾಸ್ಟ್ ಒಂದು UPI ಅಂತಿದ್ದಲ್ಲಿ UPI ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ UPI ಮೇಲೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೂಡ 2 ಆಪ್ಷನ್ ತೋರಿಸ್ತಾ ಇದೆ. UPI ID ಇಂದನೂ ಕೂಡ ಮಾಡ್ಬೋದು, UPI QR ಕೋಡಿಂದನೂ ಕೂಡ ಮಾಡ್ಬೋದು. ನನಗೆ ಈಸಿ ಆಗಲಿ ಅಂದ್ಬಿಟ್ಟು UPI QR ಕೋಡ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಪೇ ನೋವು ಅಂತ ಆಪ್ಷನ್ ಕಾಣ್ತಿದ್ದಿಲ್ಲ, ಪೇ ನೋವು ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕ್ಯಾನರ್ QR ಕೋಡು ಸ್ಕ್ಯಾನರ್ ಓಪನ್ ಆಗುತ್ತೆ. ನೀವು ಆರಾಮಾಗಿ ನೀವು ಫೋನ್ಪೇಯಲ್ಲಿ ನೀವು ಯಾವ ರೀತಿ ರೆಗ್ಯುಲರಾಗಿ ಮಾಡ್ತಿದ್ದಲ್ಲ, ಫೋನ್ಪೇ, ಗೂಗಲ್ ಪೇ, ಅದು ಆರಾಮಾಗಿ ಸ್ಕ್ಯಾನ್ ಮಾಡಿಕೊಂಡು 25 ರೂಪಾಯಿನ ಪೇನ ಮಾಡಬೇಕಾಗತ್ತೆ. ನೋಡ್ಬೋದು ನಾನು ಈಸಿಯಾಗಿ ಪೇನ ಮಾಡ್ಕೊತಾ ಇದ್ದೀನಿ. ಇದು ಪೇ ಮಾಡಿ ಆಟೋಮೆಟಿಕ್ ಬ್ಯಾಕ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನೀವೇ ಬ್ಯಾಕ್ ಬರಬಾರ್ದು. ಪೇ ಆಗಿದೆ ಅಂದಿದ ತಕ್ಷಣ ನೋಡ್ಬೋದು ಇವಾಗ ಬ್ಯಾಕ್ ಅದೇ ಬಂದಿದೆ. ಇವಾಗ ಪ್ರಿಂಟ್ ಅಂತ ಇದೆಯಲ್ಲ, ನಿಮ್ಮ ಅಕ್ನಾಲಜ್ಮೆಂಟು ಇಲ್ಲಾಂದರೆ ನಿಮ್ಮ ರೆಸಿಪ್ಟ್ ಬೇಕು ಅಂತಂದರೆ ಸಕ್ಸಸ್ಫುಲ್ ಆಗಿದೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ ರೆಸಿಪ್ಟು. ಇಲ್ಲಿ ಬೇಕು ಅಂದರೆ ಇಲ್ಲಿ ತೊಗೊಬೋದು. ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪ್ರಿಂಟ್ಔಟ್ನ ತೊಗೋಬೋದಾಗಿರುತ್ತೆ. ಇವಾಗ ನೆಕ್ಸ್ಟು ವಾಪಸ್ ಬ್ಯಾಕ್ ಬಂದೆ. ಇಲ್ಲಿ ಅಪ್ಲಿಕೇಶನ್ ಇದೆಯಲ್ಲ, ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದೆ, ರಿಟರ್ನ್ ಬಂದಿದೆ ವಾಪಸ್ ಪೇಜ್ಗೆ. ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ. ಇಲ್ಲಿ ನೋಡ್ಬೋದು ಇವಾಗ ಅಲ್ಲಿ ಪೇಮೆಂಟ್ ಇದ್ದಿದ್ದು ಇವಾಗ ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಅಂತ ತೋರಿಸ್ತಾ ಇದೆ. ಅಪ್ರೂವಲ್ಗೆ ಹೋಗಿದೆ. ಇವಾಗ ವೆಯ್ಟ್ ಮಾಡಬೇಕಾಗತ್ತೆ. ವ್ಯೂ ಬೇಕಂದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸೇಮ್ ಅದೇ ರೀತಿ ಇಲ್ಲಿ ತೋರಿಸುತ್ತೆ, ನೀವೇನೆಲ್ಲ ಅಪ್ಲೈ ಮಾಡಿದೆಲ್ಲ ಆ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಇದಕ್ಕೂ ಕೂಡ 1 ದಿನ ಇದ್ದರೆ ಸಾಕಾಗುತ್ತೆ, ಇದಕ್ಕೇನು ಜಾಸ್ತಿ ದಿನ ಬೇಕಾಗಲ್ಲ. ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಡೇಗೆ ನಿಮಗೆ ಅಪ್ರೂವಲ್ ಸಿಕ್ಬಿಡುತ್ತೆ. ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಅಂತ ಇದೆಯಲ್ಲ, ಅದು ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ
ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ವಾಪಸ್ ನೀವು 2 ಡೇಸ್ ಆದಮೇಲೆ ಜಾಸ್ತಿ ದಿನ ಬೇಕಾಗಿಲ್ಲ, ನಿಮ್ಮ ಪೇಮೆಂಟ್ ಆದಮೇಲೆ ಇಲ್ಲಿ ಮತ್ತೆ ಲಾಗಿನ್ ಆಗಬೇಕು. ಯೂಸರ್ ನೇಮು ಪಾಸ್ವರ್ಡ್ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಏನಿದೆಯಲ್ಲ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ನಂಬರ್ಗೆ 4 ನಂಬರ್ OTP ಹೋಗಿರುತ್ತೆ. ಆ OTPನ ಎಂಟರ್ನ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಐಡಿಗೆ ಲಾಗಿನ್ ಆಗುತ್ತೆ ನೋಡ್ಬೋದು. ಇವಾಗ ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತಿಲ್ಲ ಅದ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಸಕ್ಸಸ್ಫುಲ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ. ಡೌನ್ಲೋಡ್ ಸೈನ್ಡ್ ಕಾಪಿ ಅಂತ ತೋರಿಸ್ತಾ ಇದ್ದಿಲ್ಲ, ಡೌನ್ಲೋಡ್ ಮೇಲೆ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಕಾಪಿ ಡೌನ್ಲೋಡ್ ಆಗುತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ನೀವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಯಾವ ರೀತಿ ನಾನು ತೋರಿಸ್ತಾ ನೀವು ಅಪ್ಲೈನ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ಒಂದು 15-20 ಡೇಸ್ಗೆ ನೀವು ಆರಾಮಾಗಿ 25 ರೂಪಾಯಿ ಎಲ್ಲೂ ಹೋಗಿ ನಿಮ್ಮ ಅಲ್ಲಿದ್ದೀರಾ ಆರಾಮಾಗಿ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ಅಪ್ಲೈನ ಮಾಡ್ಬೋದಾಗುತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.